ಅದಕ್ಕೂ ಕೈ ನೀಡ್ತಾರೆ. ಆ ಪರಿಸ್ಥಿತಿ ಇದ್ದೇವೆ. ಓಪನ್ ಆಗಿ ಹೇಳ್ತಾರೆ, ಅಯ್ಯೋ ನಾವಿಲ್ಲಿ ಬರಬೇಕಾದ್ರೆ ನಾವಲ್ಲಿ ಕೊಟ್ಟು ಬಂದಿದ್ದೀವಿ, ಆ ದುಡ್ಡು ಸಂಪಾದನೆ ಮಾಡಬೇಕಲ್ಲಪ್ಪ ಕೊಡಿ ಅಂತಾರೆ ಓಪನ್ ಆಗಿ. ಇದು ನಡೀತಾ ಇರೋದು. ಈ ರಾಜ್ಯ ಒಂದು ಬಾರಿ ನಾನು ಮನವಿ ಮಾಡ್ತೀನಿ ರಾಜ್ಯದ ಜನತೆಗೆ. ಅದಕ್ಕೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ 2-3 ತಿಂಗಳಾದ ಮೇಲೆ. ಒಂದು ಅವಕಾಶ ನನ್ನ ಮೇಲೆ ವಿಶ್ವಾಸ ಇಟ್ಟು ನಾನು ಹೋರಾಟಕ್ಕೆ ಕೈ ಜೋಡಿಸಿ ಈ ನಾಡಿನ ಯುವಕರಿಗೆ ಮನವಿ ಮಾಡ್ತೇನೆ, ಹಿರಿಯ ನಾಗರಿಕರು, ಇಂಟೆಲೆಕ್ಚುಯಲ್ಸಿಗೆ, ನನ್ನ ರೈತ ಬಂಧುಗಳಿಗೆ ಯಾವ ಮಟ್ಟಿಗೆ ಕೆಲಸ ಮಾಡಿದ್ದೇನೆ, ಒಂದು ಬಾರಿ ನನಗೆ ಶಕ್ತಿ ಕೊಡಿ. ಈ ಭ್ರಷ್ಟ ವ್ಯವಸ್ಥೆ ಏನಿದೆ ಎಲ್ಲ ರೀತಿಯ ಅನುಭವ ಆಗಿದೆ ನನಗೆ, ಎಲ್ಲ ರೀತಿಯ ಅನುಭವ ಆಗಿದೆ. ನಾನೇನು ರಾಜಕಾರಣ ಮಾಡಿ ದುಡ್ಡು ಸಂಪಾದನೆ ಮಾಡಲಿಕ್ಕೆ ಇಲ್ಲಿ ಬರಲಿಲ್ಲ. ಯಾವುದೋ ಒಂದು ಅನಿವಾರ್ಯವಾಗಿ ಬರಬೇಕಾಯ್ತು. ಆಡಳಿತ ಹೇಗೆ ನಡೆಸಬೇಕು ಅನ್ನೋದು ತೋರಿಸಿದ್ದೀನಿ. ಹಲವಾರು ಕಡೆ ಇವತ್ತು ಚರ್ಚೆ ನಡೀತಿದೆ. ಇಲ್ಲಪ್ಪ ಕುಮಾರಸ್ವಾಮಿ ಅಂತ ಬಂದು ಒಳ್ಳೆಯದು ಡೆಲ್ಲಿಗೆ ಹಾಕಿ ಹೌದಾ, ಭಾಳ ಜನ ಮಾತಾಡೋದು ಕೇಳಿದ್ದೀನಿ. ನನ್ನ ಮೇಲೆ ವಿಶ್ವಾಸ ಇಡಿ. ನಿಮ್ಮ ಬದುಕು ಸರಿಪಡಿಸ್ಕೊಳ್ಳಲಿಕ್ಕೆ ನಂದೇನಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಸ್ವಲ್ಪ ಆರೋಗ್ಯದ ಸಮಸ್ಯೆಗಳಿರ್ಬೋದು, ಆದರೆ ದುಡಿಯೋ ಶಕ್ತಿ ಎಲ್ಲೂ ನನ್ನ ಆರೋಗ್ಯದಲ್ಲಿ ಕಡಿಮೆ ಆಗಿಲ್ಲ ದುಡಿಲಿಕ್ಕೆ. ನಿಮ್ಮ ಬದುಕು ಈ ನಾಡಿನ ಗೌರವ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತೇನು ನಡೀತಾ ಇದೆ, ಗಜನಿ ಮೊಹಮ್ಮದ್ನ ಹೆಸರು ಹೇಳಿದೆ, ದಯವಿಟ್ಟು ಒಂದು ಅವಕಾಶ ಬೆಂಗಳೂರು ನಾಗರಿಕರಿಗೆ ವಿಶೇಷವಾಗಿ ಒಂದು 198 ವಾರ್ಡ್ನಲ್ಲೂ ನನಗೆ ಶಕ್ತಿ ಇಲ್ಲ ಕಾರ್ಯಕರ್ತರದು. ನಾನಲ್ಲಿರ್ತಕ್ಕಂಥ ಅಲ್ಪ ಸ್ವಲ್ಪ ಕಾರ್ಯಕರ್ತರ ಸೈನ್ಯನೇ ಮುಂದಿಟ್ಕೊಂಡು 198 ವಾರ್ಡ್ಗೂ, ಈಗ ಕರ್ನಾಟಕದ ಬೆಂಗಳೂರು ನಗರದಲ್ಲಿ ಕನ್ನಡ ಮಾತಾಡೋರಿಗಿಂತಲೂ ಬೇರೆ ಬೇರೆ ಭಾಷೆ ಮಾತನಾಡೋರೆ ಭಾಳ ಜನ ಅವರೇ. ಇನ್ನು ಉತ್ತರ ಇಂಡಿಯಾದವರಿಗೆ ಬಂದು ಇಲ್ಲೇನು ಅವರ ಬದುಕು ಕಟ್ಕೊಂಡಿದ್ದಾರೆ. ಅವ್ರಿಗೆ JDS ಪಕ್ಷ ಇದೆ ಅನ್ನೋದೇ ಗೊತ್ತಿಲ್ಲ, ಅವರಿಗೆ ಗೊತ್ತು ನನಗೆ. ಅದಕ್ಕೋಸ್ಕರಲೇ 198 ಕ್ಷೇತ್ರದಲ್ಲೂ ನಾನೇ ಖುದ್ದು ಕೆಲವು ಯುವಕರನ್ನ ಜೊತೆ ಇವತ್ತು ತೆಗೆದುಕೊಂಡು ಹೋಗೋದ್ರ ಮುಖಾಂತರ ಮನೆಗೆ ಇಂಗ್ಲೀಷ್ ವರ್ಷನಲ್ಲಿ ಇರಲಿ, ತಮಿಳಿನಲ್ಲಿರಲಿ, ತೆಲುಗುಲಿರಲಿ, ಕನ್ನಡದಲ್ಲಿರಲಿ, ಎಲ್ಲ ಭಾಷೆನಲ್ಲೂ ಕೆಲವು ಬೆಂಗಳೂರು ನಗರದಲ್ಲಿ ಆಗ್ತಾ ಇರತಕ್ಕಂಥ ಅನಾಹುತಗಳು, ಹಿಂದೆ ನಾವೇನು ಮಾಡಿದ್ದು, ಮುಂದೆ ಏನು ಮಾಡಬೇಕು, ಇವತ್ತು ನೀವೇನು ಪ್ರತಿನಿತ್ಯದ ನಿಮ್ಮ ಸಮಸ್ಯೆಗಳಿದೆ, ಇದನ್ನು ಸರಿಪಡಿಸ್ಲಿಕ್ಕೆ ಒಂದು ಅವಕಾಶ ಕೊಡಿ ಅಂತೇಳಿ 198 ವಾರ್ಡಲ್ಲೂ ನಾನೊಂದು ಆಂದೋಲನದ ರೀತಿಯಲ್ಲಿ ಜನಗಳನ್ನು ಇವತ್ತು ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ತೀರ್ಮಾನವೂ ಮಾಡಿದ್ದೀನಿ. ಬೆಂಗಳೂರು ನಗರದಲ್ಲಿ 198 ಕ್ಷೇತ್ರಕ್ಕಿದ್ರೆ ಈಗ ಅದೆಂಥದ್ದು 6 ಏನೋ ಡಿವೈಡ್ ಮಾಡ್ತಾರಂತಲ್ಲ, ಆಗ ಹಿಂದೆ 7 ಮಾಡಿ ಬೆಂಗಳೂರು ನಗರ ಕೂಲಿಗೆಡಿಸಿದ್ದು ನೋಡಾಯಿತು. ನಾನು ಸರಿಪಡಿಸ್ಬೇಕು ಅಂತಲೇ ಅವನ್ನೆಲ್ಲ ಮರ್ಜ್ ಮಾಡಿದೆ ಬೃಹತ್ ಬೆಂಗಳೂರು ನಗರ ಪಾಲಿಕೆ. ಈಗ ಅದನ್ನೆಲ್ಲ ಮಾತ್ರ ಹೊಡೆಯಕ್ಕೆ ಹೊರಟವ್ರೆ. ಕೆಲವು ಬಿಡದಿವರೆಗೂ ಹೋಗ್ತಾರಂತೀಗ. HK ಪಾಟೀಲ್ ಎಲ್ಲವರೂ ಗೊತ್ತಿಲ್ಲ. ನಾನು 2006-07ರಲ್ಲಿ ಬೆಂಗಳೂರು ನಗರದ ಡೆವಲಪ್ಮೆಂಟನ್ನು ಸಂಪೂರ್ಣ ಸ್ಥಗಿತಗೊಳಿಸಿ 30 ಕಿಲೋಮೀಟ್ರ್ ವ್ಯಾಪ್ತಿಯೊಳಗೆ 5 ಟೌನ್ಶಿಪ್ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. HK ಪಾಟೀಲ್ರೇ, ಏನು ಹೋದ್ರಿ ಅಲ್ಲೆಲ್ಲ ನಂದಿಗುಡಿ ಹೊಸಕೋಟೆಗೆ, ನೀವು ಉಗ್ರಪ್ಪನವರು ಸತ್ಯಶೋಧನಾ ಸಮಿತಿ, ಕುಮಾರಸ್ವಾಮಿ ರೈತರ ಭೂಮಿ ಎಲ್ಲ ಲಪ್ಟಾಸಕ್ಕೆ ಹೋದ ಅಂತ. ಈಗ ಎಲ್ಲಿಗೆ ಬಂದಿದ್ದೀರಿ ನೀವು? ಬಿಡದಿ ಪೈಲಟ್ ಪ್ರಾಜೆಕ್ಟ್ ಮಾಡ್ತೀರಂತೆ ಗ್ರೇಟರ್ ಬೆಂಗಳೂರನ್ನ. ದುಡ್ಡಿಟ್ಟಿಲ್ಲ ನಿಮ್ಮ ಯೋಗ್ಯತೆಗೆ. ಆ ರೈತರಿಗೆ ಏನು ಮಾಡ್ತೀರಿ ದುಡ್ಡು ಕೊಡೋದಕ್ಕೆ? ಅವತ್ತು ಸತ್ಯಶೋಧನಾ ಸಮಿತಿ, ಈಗ ಯಾವ ಶೋಧನಾ ಸಮಿತಿ ಮಾಡ್ತೀರಿ HK ಪಾಟೀಲ್ರೆ? ಇವತ್ತು ಈ 15 ವರ್ಷದಿಂದ ಕೆಲವು ನಿರ್ಣಯ ಮಾಡಿದ್ದು, ನಾನು ಮೀನ್ ಸ್ಕ್ವೇರ್ನಿಂದ ನಿಮ್ಮ ಹೆಬ್ಬಾಳ್ ಫ್ಲೈಓವರ್ಗೆ ಅವತ್ತು ಒಬ್ಬ ಕೊರಿಯನ್ ಕಂಪ್ನಿ 30 ಕೋಟಿ ವೆಚ್ಚ ಅವತ್ತು ಟನಲ್ ರೋಡ್ಗೆ ಟೆಂಡರ್ ಕರೆದು ಎಲ್ಲ ಕ್ಲಿಯರ್ ಮಾಡಿದ್ದೆ. ನನ್ನ ಸರ್ಕಾರ ಹೋಯ್ತು, ಅದು ಅಲ್ಲಿಗೆ ಸತ್ತೋಯ್ತು. ಇನ್ನೂ ಹೇಳ್ತಾನೆ ಅವರೇ 20 ವರ್ಷ ಆದ್ರೂ. ಔಟರ್ ಪೆರಿಫೆರಿಯಲ್ ರಿಂಗ್ ರೋಡ್ ಅಂತೆ, ಅದೆಂಥದ್ದು ಸುರಂಗ ಮಾರ್ಗವಂತೆ, ಇನ್ನೆಂಥದ್ದು ಡಬಲ್ ಡೆಕ್ಕರ್ ಅಂತೆ.
ಈಗೇನೋ 73,000 ಕೋಟಿ ಇಟ್ಟವ್ರಂತ. ಈಗ 5 ವರ್ಷದಲ್ಲಿ, ಮುಂದಿನ 5 ವರ್ಷದಲ್ಲಿ ಖರ್ಚು ಮಾಡ್ತಾರಂತೆ. ಇವ್ರು ಮಾಡಾಯಿತು. ಒಂದು ಔಟರ್ ಪೆರಿಫೆರಿಯಲ್ ರಿಂಗ್ ರೋಡು 2006ರಲ್ಲಿ ತೆಗೆದುಕೊಂಡು ನಿರ್ಧಾರ. ಇವತ್ತು 2026ಕ್ಕೆ ಬರ್ತಾಯಿದ್ವಿ. ಇನ್ನೂ ಹುಡುಕ್ತಾನೆ ಅವರೇ ದುಡ್ಡನ್ನ. ಎಷ್ಟು ವರ್ಷ ಬೇಕು ನಿಮ್ಗೆ? 5 ವರ್ಷ ಒಂದು ರೌಂಡ್ ನಡೆಸಿದಿರಿ ಅಧಿಕಾರನ. ಕಾರ್ಪೊರೇಷನ್ನು ಆಡಳಿತ ಮಾಡಿದ್ದೀರಿ. ಏನು ಕೊಡುಗೆ ಕೊಟ್ಟಿರಿ ಬೆಂಗಳೂರು ನಗರಕ್ಕೆ? ನೆನೆ ಬರೋದಲ್ಲ, ಬೆಂಗಳೂರು ನಗರದಲ್ಲಿ ಬೆಳಗ್ಗೆಯಿಂದ ಪ್ರಾರಂಭವಾದಂಥ ಮಳೆಯ ಅನಾಹುತದಲ್ಲಿ ಬೆಂಗಳೂರು ನಗರದ ರಸ್ತೆಗಳು ಕೆರೆಗಳಾಗಿದೆ ನಿರ್ಮಾಣ ಅಂತೇಳಿ ಹೊಡಿತಾ ಇದ್ರಿ ನೀವೇನೆ. ಕೇವಲ 3-4 ಗಂಟೆ ಮಳೆಗೆ. ಇದೇ ಅಲ್ವಾ ನಿಮ್ಮ ಸಾಧನೆ? ಅದರಿಂದ ನನಗೆ ಪಾಪ ಬುದ್ಧಿ ಹೇಳ್ತಾರೆ, ಸ್ವಲ್ಪ ಮಾತು ಕಡಿಮೆ ಮಾಡೋಕ್ಕೆ ಹೇಳಿ ಅಂತ. ನಾನೇನೋ ಹೇಳಿದ್ದು ನೋಡಿದೆ ನಮ್ಮ ಡೆಪ್ಟಿ CM. ನನ್ನ ಮಾತು ನಿಲ್ಸೋಕ್ಕಾಗಲ್ಲಪ್ಪ. ಮಾತು ನಿಲ್ಸಂತಕ್ಕಂಥ ನೈತಿಕತೆ ಕಳ್ಕೊಂಡು ಕೂತಿಲ್ಲ ಇಲ್ಲಿ ನಿಮ್ಗಳ ಥರ. ಹನಿ ಟ್ರ್ಯಾಪದ್ದು ಬೇಕಾದ್ರೆ ಇನ್ನೊಂದು ಸಲ ಫ್ರೀಯಾಗಿ ಮಾತಾಡೋಣ. ಇವ್ರ ಯೋಗ್ಯತೆಗೆ ಏನೇ ನಡೆಸಿದ್ರಿ ನೀವು? ಅಸೆಂಬ್ಲಿ ಒಳಗೆ ಕೂತ್ಕೊಂಡು ಚರ್ಚೆ ಮಾಡ್ತೀರಿ. ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ. ಕರ್ನಾಟಕ ರಾಜ್ಯ ಎಂಥ ಫ್ಯಾಕ್ಟ್ರಿ? ಎಂಥ ಫ್ಯಾಕ್ಟ್ರಿನಪ್ಪ? CD ಫ್ಯಾಕ್ಟ್ರಿ ತಯಾರು ಮಾಡೋ ಕಾರ್ಖಾನೆ ಇದು. ಒಂದು ಯಾರು ರಾಜಣ್ಣರೇ CD ಫ್ಯಾಕ್ಟ್ರಿ ಮಾಡಿದ್ದು? ಹಾಂ, ಅಲ್ಲಲ್ಲ, ಅದನ್ನೇ ಮಾಲೀಕ ಯಾರು ಅಂತ ಹಿಂದಿಂದ ಎಲ್ಲ ನೋಡಿದ್ದೀರಿ ನೀವು. CD ಫ್ಯಾಕ್ಟ್ರಿ ಹೆಂಗೆ ನಡೀತಿತ್ತು ಅಂತ. ದೇವೇಗೌಡರ ಕುಟುಂಬ ನಿರ್ನಾಮ ಮಾಡಬೇಕು ಅಂತ ಹೊರಟ್ರಿ. ಪ್ರತಿಫಲ ಅನುಭವಿಸ್ತೀರಿ, ಪ್ರತಿಫಲ ಅನುಭವಿಸ್ತೀರಿ. ದಿನ ದೂರ ಇಲ್ಲ, ಬನ್ನಿ. ಥ್ಯಾಂಕ್ ಯು ಬ್ರದರ್. ಕೆರೆಗಳದು ಅವೆಲ್ಲ ಒಟ್ಟಿಗೆ ಬೇಡ, ಇವತ್ತು ಇದು ಸಾಕು ಅಂತ ಕಾಣಿಸ್ತದೆ. ಕೆರೆಗಳದು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಯಾರು ಹೇಳಿ? ನನಗೆ ಅದು ಮಾಹಿತಿ, ನಾನು ಬೆಳಗ್ಗೆ ಪೇಪರ್ ಓದೋಕ್ಕಾಗಿಲ್ಲ, ರಾತ್ರಿ ಬಂದೆ ಡೆಲ್ಲಿಯಿಂದ. ಕರೆಕ್ಟಾಗಿ ಮಾಹಿತಿ ಗೊತ್ತಿಲ್ಲ ನನಗೆ, ತಿಳ್ಕೊಂಡು ನಾನು ಮಾತಾಡ್ತೀನಿ. ಆದರೆ ಒಂದು, ಈ ಸರ್ಕಾರದಲ್ಲಿ ಈ ಪೋಸ್ಟ್ ಮಾಡ್ತಕ್ಕಂಥದ್ದೇನು ನಿರಂತರವಾಗಿ ಕಾಂಗ್ರೆಸ್ನವರು ಮಾಡ್ತಾರೆ, BJP ಅವರು ಮಾಡ್ತಾರೆ, JDSನವರು ಮಾಡ್ತಾರೆ. ಇಲ್ಲಿ ಕಾಂಗ್ರೆಸ್ನವರು ಅತ್ಯಂತ ಕೀಳು ಮಟ್ಟದಲ್ಲೇ ಮಾಡಿದ್ರು, ಅವ್ರನ್ನ ಯಾರೂ ಟಚ್ ಮಾಡಲ್ಲ ಅಧಿಕಾರಿಗಳು. ಅದೇ BJP JDSನವ್ರು ಯಾರಾದರೂ ಪೋಸ್ಟ್ ಮಾಡಿದ್ರೆ ಇಮಿಡಿಯೇಟಾಗಿ ಕರ್ಕೊಂಡು ಸ್ಟೇಷನಲ್ಲಿ ಕೂರಿಸ್ಕೊತೀರಿ. ಇದು ನಡೀತಾ ಇರೋದು. ಓಹೋ, ಏನು ಗ್ರೇಟ್ ಕಾನೂನು ತಜ್ಞ ಇವತ್ತು. ಡೆತ್ ನೋಟು ಅದೆಂಥದ್ದು, ಅದನ್ನೆಲ್ಲ ತಗೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾರ್ಯಾರನ್ನ ಮುಗಿಸೋಕ್ಕೆ ಏನೇನು ಡೆತ್ ನೋಟ್ ಬರ್ಸಿದ್ದೀರಿ, ಏನೇನು ಕಾನೂನು ಸಲಹೆ ಕೊಟ್ಟಿದ್ದೀರಿ ಸರ್ಕಾರಕ್ಕೆ ಗೊತ್ತಿದೆ ನನಗೂ. ನೀವು ಮಾಡ್ದಂಥ ಪಾಪದ ಕೆಲಸಗಳಿಗೆ ಇವತ್ತು ಈ ರೀತಿಯ ವಾತಾವರಣ ನಿಮ್ಮ ಮೇಲೂ ಬಂದಿದೆ. ನೋಡೋಣ ಏನು ಮಾಡ್ತಾರೆ. ಆಗಲೇ ರಾಜಣ್ಣನ ಕೇಸು ಮುಗಿಸಾಯ್ತಲ್ಲ, ಏನು ವಿರಾವೇಶದಲ್ಲಿ ಮಾತಾಡಿದ್ರು ಅಸೆಂಬ್ಲಿ ಒಳಗೆ. ಎಲ್ಲ ಮಾಹಿತಿ ಇದೆ, ಎಲ್ಲ ಮಾಹಿತಿ ಇದೆ. 2 ದಿನದಲ್ಲಿ ಕೊಟ್ಟುಬಿಡ್ತೀನಿ ಹೇಳಿದ್ರಲ್ಲ. ಈಗ ಸುಪಾರಿ ಕತೆ, ಅದೊಂದು ಸಿನಿಮಾ ತೆಗಿಬೋದು. ಈಗ ಹನಿ ಟ್ರ್ಯಾಪ್ದು ನಿಮ್ಮ ಸುಪಾರಿ ಕತೆದು 2 ಮಿಕ್ಸ್ ಮಾಡಿ ಫಸ್ಟ್ ಕ್ಲಾಸ್ ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡ್ಬೋದು ಬಹುಶಃ, ನನ್ನ ಅಭಿಪ್ರಾಯ. ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡ್ಬೋದು. ಇದು ಕತೆ ಗೊತ್ತಿದೆ ನನಗೆ. ಈಗ ಫಸ್ಟ್ ಯಾರು ಹೊಡೆದ್ರು, ಎಲ್ಲಿ ಹೊಡೆದ್ರು, ಅದರ ಮೇಲೆ ಸುಪಾರಿ ಹೆಂಗೆ ಕೊಟ್ಟರು ಗೊತ್ತಿಲ್ವ ಸರ್ಕಾರಕ್ಕೆ? ಸಿದ್ದರಾಮಯ್ಯರೇ, ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಗೊತ್ತಿಲ್ವ? ಎಷ್ಟು ಮನೆ ಹಾಳು ಮಾಡಿದಿರಿ ಇವತ್ತು? ಗೊತ್ತಿಲ್ವ ನಿಮ್ಮ ಅಧಿಕಾರಿಗಳಿಗೆ? ತನಿಖೆ ನಡೆಸೋಕೆ ನಮ್ದು ಏನು ಮಾಹಿತಿನೇ ಇಲ್ಲ, ಅವರೇನೋ ಮಾಹಿತಿ ಇಲ್ಲ ಅಂತಾರೆ. ನನ್ನ ಹತ್ರ ಎಲ್ಲ ಇಟ್ಕೊಂಡಿದ್ದೀನಿ ಅಂದ್ರಲ್ವ? ಯಾಕೆ ಸುಪಾರಿ ಕೊಟ್ಟರು? ಕೊಟ್ಟಿದ್ದು ಯಾಕೆ ಸುಪಾರಿನ? ಗೊತ್ತಿಲ್ಲ ನಿಮಗೆ? ಮಾತಾಡೋಂಥ ಟೈಮ್ ಇದೆ ಇನ್ನೂ. ನಾನು ಪಾಪ ಅದಕ್ಕೆ ಅವರಿಗೆ ಬಿಟ್ಟುಬಿಟ್ಟಿದ್ದೀನಿ. ಅದು ಯಾವುದು ನಮಗೆ ಸಮಸ್ಯೆ ಇಲ್ಲ. ನಮ್ಮ ಸಂಬಂಧ ಯಾವುದೇ ರೀತಿಯಲ್ಲಿ ವಿಶ್ವಾಸದ ಕೊರತೆ ಇಲ್ಲ ನಮಗೆ.
ಈಗ ಬೆಲೆ ಏರಿಕೆ ಹೌದು, ಅವರ BJP ಪಕ್ಷದ ವತಿಯಿಂದ ಕೆಲವು ಕಾರ್ಯಕ್ರಮ ರೂಪಿಸ್ತಾ ಇದ್ದಾರೆ. ನಾವು ಸಹ ಬೆಲೆ ಏರಿಕೆ ವಿರುದ್ಧ ಬಹುಶಃ ನಮ್ಮ ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ ಕಾರ್ಯಕರ್ತರುಗಳು ಮಾಡಿದ್ದಾರೆ. ಇದರಲ್ಲಿ ನಮ್ಮ ಒಂದು ಹೊಂದಾಣಿಕೆ BJP JDSನ ಮೈತ್ರಿಗೆ ಯಾವುದೇ ರೀತಿಯ ಚ್ಯುತಿ ಬರ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಹೇಳಿರ್ತಕ್ಕಂಥದ್ದು ಬೇರೆ ರೀತಿಯಲ್ಲಿ, ಸುರೇಶ್ ಬಾಬು ಅವರು ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಇವತ್ತು ನಾನು ಮೀಟಿಂಗ್ ಕರೆದಿದ್ದೇನೆ. ಈಗ ಪಕ್ಷಗಳ ಸಂಘಟನೆ, ಆಯಾ ಪಕ್ಷಗಳು ಚುನಾವಣೆಗಿಂತ ಮುಂಚೆ ಪಕ್ಷ ಸಂಘಟನೆ ಮಾಡಬೇಕಲ್ಲ. ಆ ದೃಷ್ಟಿಯಿಂದ ಅವರ ಕಾರ್ಯಕರ್ತರು ಅವರು ಒಟ್ಟಾಗಿ ಒಂದು ಸಂಘಟನೆಗೆ ಕಾರ್ಯಕ್ರಮ ನಿರೂಪಿಸ್ತಾರೆ. ನಮ್ಮ ಪಕ್ಷದ ಸಂಘಟನೆ ನಾವೊಂದು ರೀತಿ ಕಾರ್ಯಕ್ರಮ ರೂಪಿಸ್ತೀವಿ. ಹಾಗಂತ ಹೇಳಿ ನಮ್ಮಲ್ಲಿ ವಿಶ್ವಾಸದ ಕೊರತೆ ಮೂಡಿಸ್ಕೊಳ್ಳಿಕ್ಕೆ ನಮ್ಮ ಸಂಬಂಧ ಕೆಡಿಸ್ತಕ್ಕಂಥದ್ದಕ್ಕೆ ಆ ಪ್ರಶ್ನೆ ಬರೋದು. ಸತ್ಯಮೇವ ಜಯತೆ ಅಂತ ಪದೇ ಪದೇ ಹೇಳಲ್ವಾ? ಕೊನೆಗೆ ಎಲ್ಲೋ ಒಂದು ಕಡೆ ನಮ್ಮ ಕೈಲಿ ಇಲ್ಲದೆ ಇದ್ದರೂ ಮೇಲೊಬ್ಬ ಇದ್ದಾನೆ, ಅವನು ತೀರ್ಮಾನ ಮಾಡ್ತಾನೆ. ಆ ತೀರ್ಮಾನದಲ್ಲಿ ಗೊತ್ತಾಗೋ ಸತ್ಯ ಏನು ಅಂತ. ಸ್ಟೇಟ್ಮೆಂಟ್ ಸುಮ್ಮನೆ ಮಾಡಿಲ್ಲ, ಮಾಹಿತಿ ಇಟ್ಕೊಂಡೇ ಮಾಡಿದ್ದಾರೆ. ಇಲ್ಲಿ ಅಧ್ಯಕ್ಷರದ್ದು ಇರಲಪ್ಪ, ಆನಂದ್ ಅಂತ ಹೇಳಿ ಹಿಂದೆ ಒಬ್ಬರು ಉಪಲೋಕ ಆಗ್ತಾಯಿದ್ರು. ಅವರ ನೇತೃತ್ವದಲ್ಲಿ ಇಲ್ಲಿ ಆಗಿರ್ತಕ್ಕಂಥ ಈ ಅಕ್ರಮ ಇದೆಯಲ್ಲ, ಸುಮಾರು 50,000 ಪುಟಗಳ ಒಂದು ವರದಿ ಕೊಟ್ಟಿದ್ದಾರೆ. ಆ ವರದಿ ಎಲ್ಲಿಟ್ಟವ್ರು ಕೇಳಿ. ಈ ಸರ್ಕಾರ 50,000 ಪುಟಗಳ ವರದಿ ಇದೆ. ಅದರಿಂದ ಅಮಿತ್ ಶಾ ಅವರು ಇವತ್ತು ಅಲ್ಲೇನು ಹೇಳಿದ್ದಾರೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಇಲ್ಲಿ ಪ್ರಶ್ನೆ ಇಲ್ಲಿ ಸಮಾಜವನ್ನು ಹಾಳು ಮಾಡಬೇಕು ಅನ್ನೋದಕ್ಕಲ್ಲ, ಆ ಸಮಾಜದ ಹೆಸರಿನಲ್ಲಿ ಕೆಲವು ಶ್ರೀಮಂತ ವರ್ಗದವರೇನಿದ್ದಾರೆ ಅವರುಗಳು ಏನೇನೋ ಸಮಾಜದ ಹೆಸರನ್ನ ದುರುಪಯೋಗ ಪಡಿಸಿ ಕೋಟ್ಯಾಂತರ ಆಸ್ತಿ ಲಪಟಾಯಿಸಿದ್ದಾರೆ. ಅದು ಆ ಬಡವರಿಗೆ ಹೋಗಬೇಕು ಅನ್ನೋದು ಇವತ್ತು ಕೇಂದ್ರ ಸರ್ಕಾರದ ಉದ್ದೇಶ ಆಗಿದೆ. ಅದರಿಂದ ಇವತ್ತು ಈ ತೀರ್ಮಾನ ಮಾಡಿರೋದು. ಆಮೇಲೆ ಮಾತಾಡೋದು. ಥ್ಯಾಂಕ್ ಯು. ಸಾರಿ, ಸ್ವಲ್ಪ ಜಾಸ್ತಿ ಹೇಳದ್ಬಿಟ್ಟು ನಾನು, ತುಂಬ ದಿವಸ ಆಗಿತ್ತಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.